ಅಗ್ನಿಯ ರೇಖೆಗಳು ಸಾಧಕನ ಕತೆ. ನಮ್ಮೊಟ್ಟಿಗೆ ಇದ್ದ ನಾಯಕನೊಬ್ಬನ ನಿಜ ಜೀವನದ ಕತೆ. ಆತ್ಮಕಥೆಗಳು ವ್ಯಕ್ತಿತ್ವ ವಿಕಸನದ ಪುಸ್ತಕಗಳಿಗಿಂತ ಗಾಢವಾಗಿ ಓದುಗರನ್ನು ಪ್ರೇರೇಪಿಸುತ್ತದೆ. ಈ ಪ್ರೇರಣೆ, ಸ್ಫೂರ್ತಿ ಎಲ್ಲರಿಗೂ ತಲುಪಲಿ ಎಂಬ ಆಸೆ, ಉದ್ದೇಶ ನಮ್ಮದು. ಹಾಗಾಗಿ ನೀವು ಕೇಳುವುದರೊಂದಿಗೆ ನಿಮ್ಮ ಮಕ್ಕಳಿಗೆ, ಸ್ನೇಹಿತರಿಗೆ, ಸಹೋದ್ಯೋಗಿಗಳಿಗೆ, ಒಟ್ಟಾಗಿ ಹೇಳುವುದಾದರೆ ನಿಮ್ಮ ಆತ್ಮೀಯರಿಗೆ ದಯವಿಟ್ಟು ಕೇಳಿಸಿ. ಸ್ಫೂರ್ತಿ ಹಂಚಿದಷ್ಟು ವಿಸ್ತಾರವಾಗುತ್ತದೆ, ಕಲಿತಿದ್ದನ್ನು ಕಲಿಸಿದಷ್ಟು ದ್ವಿಗುಣಗೊಳ್ಳುತ್ತದೆ. ಇದುವರೆಗೂ ಅಬ್ದುಲ್ ಕಲಾಂ ಅವರು ರಾಮೇಶ್ವರಂನಲ್ಲಿ ಕಳೆದ ಬಾಲ್ಯದ ದಿನಗಳು, ಶಾಲಾ ಅನುಭವ, ಅವರು ಸ್ಮರಿಸುವ ಶಿಕ್ಷಕರು, ತಾಯಿ ತಂದೆಯರ ಭಕ್ತಿ, ಕಷ್ಟಪಡುವ ವಿಧಾನ, ಅವರು ಅಳವಡಿಸಿಕೊಂಡ ಜೀವನ ಮೌಲ್ಯಗಳು ಮೂಡಿಬಂದವು. ಹಾಗೆಯೇ ರಾಮನಾಥಪುರಂನಲ್ಲಿ ಅವರ ಶೈಕ್ಷಣಿಕ ಅನುಭವ, MIT ಕಾಲೇಜು ವಿದ್ಯಾಭ್ಯಾಸ, ಅಧ್ಯಾಪಕರು ವಿಶೇಷವಾಗಿ ಹೇಳಿಕೊಟ್ಟ ವಿಷಯಗಳು, ಕೆಲಸಕ್ಕಾಗಿ ಅವರ ಪ್ರಯಾಣ, ಅವರ ವೃತ್ತಿ ಜೀವನದ ಪ್ರಾರಂಭ, ಇನ್ಕೋಸ್ಪಾರ್ನಲ್ಲಿ ಒದಗಿ ಬಂದ ಅವಕಾಶ, ಇವೆಲ್ಲವನ್ನು ಸವಿಸ್ತಾರವಾಗಿ ಕೇಳಿದ್ದೇವೆ. ಈ ಸಂಚಿಕೆಯಲ್ಲಿ ಭಾರತ ರಾಕೆಟ್ ಉಡ್ಡಯನ ಹಾಗೂ ಅದರ ಕುತೂಹಲ ಚರಿತ್ರೆ ಹಾಗೂ ಬೆಳವಣಿಗೆ ಈ ಅಧ್ಯಾಯದ ರೂಪದಲ್ಲಿ ನಿಮ್ಮ ಮುಂದಿದೆ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಲುಪಿಸಿ ಹಾಗೂ ಬಹುಮುಖ್ಯವಾಗಿ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಅಮೆರಿಕ ತಲುಪಿದೊಡನೆ ನಾನು ವರ್ಜೀನಿಯಾ ಪ್ರದೇಶದ ಹ್ಯಾಂಪ್ಟನ್ ನಗರದ ನಾಸಾದಲ್ಲಿ ನನ್ನ ಕಾರ್ಯಾರಂಭ ಮಾಡಿದೆ. ಈ ಪ್ರಯೋಗಾಲಯ ಲ್ಯಾಂಗ್ಲೇರ್ ರಿಸರ್ಚ್ ಸೆಂಟರ್ ಅಂದರೆ LRCನಲ್ಲಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಇದೊಂದು ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರ. ಇಲ್ಲಿಯ ಕಟ್ಟಡದಲ್ಲಿ ವಿರಾಜಮಾನವಾಗಿದ್ದ ಒಂದು ಕಲಾಕೃತಿಯು ನನ್ನ ಮನಸ್ಸಿನಲ್ಲಿ ಇಂದಿಗೂ ಚೆನ್ನಾಗಿ ನೆಲೆಯೂರಿದೆ. ಓರ್ವ ರಥಾರೂಢ ಯೋಧ ಓಡಿಸುತ್ತಿರುವ ರಥಕ್ಕೆ ಕಟ್ಟಿರುವ 2 ಅಶ್ವಗಳು. ಒಂದು ವಿಜ್ಞಾನ ಕ್ಷೇತ್ರದ ಸಂಶೋಧನೆಯಾದರೆ ಇನ್ನೊಂದು ತಂತ್ರಜ್ಞಾನದ ಪ್ರಗತಿ. ಹೀಗೆ ಸಂಶೋಧನೆ ಹಾಗೂ ಅಭಿವೃದ್ಧಿಗಳ ಸಂಬಂಧಗಳ ಎಷ್ಟೊಂದು ಅದ್ಭುತ ತುಲನೆಯಿದು ಎಂದೆನಿಸಿತು. ನಾಸಾದಿಂದ ನಾನು ಮೇರಿಲ್ಯಾಂಡ್ನಲ್ಲಿರುವ ಗ್ರೀನ್ ಬೆಲ್ಟ್ ಪ್ರದೇಶದ ಗೊಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಂದರೆ GSFCನತ್ತ ಸಾಗಿದೆ. ಈ ಕೇಂದ್ರದಲ್ಲಿ ನಾಸಾದಿಂದ ಉಡ್ಡಯನ ಹೊಂದಿ ಭೂಮಿಗೆ ಸುತ್ತು ಹೊಡೆಯುವ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಉಪಗ್ರಹಗಳ ಅಭಿವೃದ್ಧಿ ಹಾಗೂ ನಿರ್ವಹಣಾ ಕಾರ್ಯ ನಡೆಯುತ್ತದೆ. ಬಾಹ್ಯಾಂತರಿಕ್ಷದ ಎಲ್ಲ ಸಂವಹನಾ ಕ್ರಿಯೆಗಳನ್ನು ಇಲ್ಲಿ ನಿಯಂತ್ರಿಸಲಾಗುತ್ತದೆ. ನನ್ನ ಸಂದರ್ಶನದ ಕೊನೆಯಲ್ಲಿ ಪೂರ್ವ ತೀರದಲ್ಲಿರುವ ವರ್ಜೀನಿಯಾದ ವೆಲಾಪ್ಸ್ ದ್ವೀಪದಲ್ಲಿರುವ ವೆಲಾಪ್ಸ್ ಉಡ್ಡಯನ ಕೇಂದ್ರಕ್ಕೆ ಭೇಟಿ ನೀಡಿದೆ. ನಾಸಾದಿಂದ ಉಡ್ಡಯನಗೊಳ್ಳುವ ಎಲ್ಲ ಸೌಂಡಿಂಗ್ ರಾಕೆಟ್ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವ ಮೂಲ ಕಾರ್ಯಕ್ಷೇತ್ರ ಇದಾಗಿದೆ. ಇಲ್ಲಿ ಕೂಡ ಹೊರ ಪ್ರಾಂಗಣದಲ್ಲಿ ವಿಜೃಂಭಿಸುತ್ತಿರುವ ಒಂದು ವರ್ಣಚಿತ್ರದ ದೃಶ್ಯ ನನ್ನ ಮನಸ್ಸಿನಲ್ಲಿ ಸದಾ ಹಸಿರಾಗಿದೆ. ಈ ವರ್ಣಚಿತ್ರದಲ್ಲಿ ಕೆಲವೊಂದು ರಾಕೆಟ್ಗಳು ಹಿಂಬದಿ ಬಯಲಲ್ಲಿ ಹಾರಾಡುತ್ತಿದ್ದವು. ಇಂತಹ ಹಾರಾಡುವ ರಾಕೆಟ್ಗಳ ಚಿತ್ರ ಈ ಉಡ್ಡಯನದ ಕೇಂದ್ರದಲ್ಲಿ ತೀರಾ ಸಾಮಾನ್ಯ. ಆದರೆ ನನ್ನ ಗಮನ ಸೆಳೆದದ್ದು ಯಾವ ದೃಶ್ಯ ಎಂದರೆ ರಾಕೆಟ್ಗಳನ್ನು ಉಡ್ಡಯನದ ಕಾರ್ಯದಲ್ಲಿ ತೊಡಗಿದ್ದ ಸೈನಿಕರು ಬಿಳಿಯವರಾಗಿರಲಿಲ್ಲ, ಕಪ್ಪು ಚರ್ಮದವರಾಗಿದ್ದು ದಕ್ಷಿಣ ಏಷ್ಯಾ ಜನಾಂಗೀಯರಂತೆ ಕಾಣುತ್ತಿದ್ದರು. ನನ್ನ ಕುತೂಹಲ ತೀವ್ರಗೊಂಡು ತೀರಾ ಹತ್ತಿರದಿಂದ ಆ ಚಿತ್ರವನ್ನು ಗಮನಿಸಿದೆ. ಭೇಷ್! ಇದು ನಮ್ಮ ಟಿಪ್ಪು ಸುಲ್ತಾನನ ಸೈನ್ಯ ಬ್ರಿಟಿಷರೊಂದಿಗೆ ಹೋರಾಡುತ್ತಿರುವುದು. ನಮ್ಮ ದೇಶದಲ್ಲೇ ಮರೆತು ಹೋಗಿದ್ದ ಟಿಪ್ಪು ಇಲ್ಲಿ ವಿರಾಜಮಾನನಾಗಿದ್ದಾನೆ. ರಾಕೆಟ್ ಯುದ್ಧ ಕಲೆಯಲ್ಲಿ ನಾಸಾ ಭಾರತೀಯನೊಬ್ಬನನ್ನು ವೈಭವೀಕರಿಸಿರುವುದು ನೋಡಿ ನನಗೆ ಬಹಳ ಸಂತೋಷವಾಯಿತು. ಅಮೆರಿಕಾದ ಜನತೆಯ ಬಗ್ಗೆ ನನ್ನ ಅಭಿಪ್ರಾಯವನ್ನು ಬೆಂಜಮಿನ್ ಫ್ರಾಂಕ್ಲಿನ್ನ ಮಾತುಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು: ಯಾವ ವಿಷಯಗಳು ನಿಮ್ಮನ್ನು ಘಾಸಿಗೊಳಿಸುವವೋ ಅವು ನಿಮಗೆ ಶಿಕ್ಷಣವನ್ನೂ ಕೊಡುತ್ತವೆ. ಜಗತ್ತಿನ ಈ ಭಾಗದ ಜನರು ತಮಗೆ ಎದುರಾಗಿ ಬಂದ ಸಮಸ್ಯೆಗಳನ್ನು ನೇರವಾಗಿ ಎದುರಿಸುತ್ತಾರೆ ಎಂದು ನಾನು ಗ್ರಹಿಸಿಕೊಂಡೆ. ಅವರು ಸಮಸ್ಯೆಗಳಿಂದ ಹೊರಬರಲು ಪ್ರಯತ್ನಿಸುತ್ತಾರೆಯೇ ವಿನಃ ಅವುಗಳಿಂದ ಕಷ್ಟಗಳಿಗೆ ಒಳಗಾಗುವುದಿಲ್ಲ. ಇದು ಬದುಕಿಗೆ ಬೇಕಾಗಿರುವ ಬಹುಮುಖ್ಯ ಅಂಶ ಎಂದೆನಿಸಿತು.
ಒಂದೊಮ್ಮೆ ನನ್ನ ತಾಯಿ ಪವಿತ್ರ ಗ್ರಂಥದಿಂದ ಘಟನೆಯೊಂದನ್ನು ಉಲ್ಲೇಖಿಸಿದ್ದರು. ದೇವರು ಮನುಷ್ಯನನ್ನು ಸೃಷ್ಟಿಸಿದ ಅನಂತರ ಆಡಮ್ನನಿಗೆ ಸಾಷ್ಟಾಂಗವೆರಗುವಂತೆ ದೇವದೂತರನ್ನು ಕೇಳಿಕೊಂಡರು. ಸೈತಾನ ಅಥವಾ ಇಬ್ಲಿಸ್ ಹೊರತುಪಡಿಸಿ ಉಳಿದವರೆಲ್ಲರೂ ಹಾಗೆಯೇ ಮಾಡಿದರು. ಏಕೆ ನೀನು ಸಾಷ್ಟಾಂಗವೆರಗಲಿಲ್ಲ? ದೇವರು ಸೈತಾನನನ್ನು ಕೇಳಿದ. ನೀನು ನನ್ನನ್ನು ಅಗ್ನಿಯಿಂದ ಸೃಷ್ಟಿಸಿದೆ, ಆಡಮ್ನನ್ನು ಅವೇ ಮಣ್ಣಿನಿಂದ ಸೃಷ್ಟಿಸಿದೆ. ಆದುದರಿಂದ ನಾನು ಅವನಿಗಿಂತ ಮೇಲಲ್ಲವೇ? ಸೈತಾನ ವಾದ ಮಾಡಿದ. ದೇವರು ಹೇಳಿದ, ನೀನು ಸ್ವರ್ಗವನ್ನು ಬಿಟ್ಟು ಹೋಗು, ನಿನ್ನಂತಹ ಅಹಂಕಾರಿಗೆ ಇಲ್ಲಿ ಸ್ಥಾನವಿಲ್ಲ. ಸೈತಾನ ಆಜ್ಞೆಯನ್ನು ಶಿರಸಾವಹಿಸಿದ. ಆದರೆ ಅದಕ್ಕೆ ಮೊದಲು ಆಡಮ್ನನಿಗೂ ಅದೇ ಗತಿ ಬರಲಿ ಎಂದು ಶಪಿಸಿ ಹೋದ. ಹೀಗಾಗಿ ಆಡಮ್ ನಿಷೇಧಿತ ಹಣ್ಣನ್ನು ತಿಂದು ಅಹಂಕಾರಯುತ ಸೈತಾನನನ್ನು ಅನುಸರಿಸಿದ. ನಿರಾಶೆಯಿಂದ ಅಲ್ಲಾ ಹೇಳಿದ, ನೀನೂ ಹೋಗು, ನಿನ್ನ ಸಂತತಿ ಸದಾ ಸಂಶಯದ ಹಾಗೂ ಅವಿಶ್ವಾಸದ ನೆರಳಲ್ಲಿ ಬಾಳಲಿ. ನಮ್ಮ ಭಾರತದ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಸಮುದಾಯಗಳಲ್ಲಿ ಇದೇ ರೀತಿ ತಿರಸ್ಕಾರ ತುಂಬಿದ ಹಾಗೂ ಅಹಂಭಾವದಿಂದ ಬೀಗುತ್ತಿರುವವರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ನಮ್ಮಲ್ಲಿ ಕೆಳಗಿನ ಅಂತಸ್ತಿನ ಜನರು ಏನು ಹೇಳಿದರೂ ಕೇಳಿಸದಿರುವ, ಅವರ ಸಲಹೆಗಳನ್ನು ಗಮನಿಸದಿರುವ ಅಭ್ಯಾಸ ಬಂದಿದೆ. ಓರ್ವ ವ್ಯಕ್ತಿಯನ್ನು ತಿರಸ್ಕಾರದಿಂದ ನೋಡಿದರೆ ಅವನ ಕಾರ್ಯದಲ್ಲಿ ಯಾವುದೇ ಒಳ್ಳೆಯ ಫಲಿತಾಂಶ ಪಡೆಯಲು ಅಸಾಧ್ಯ. ಅಂತೆಯೇ ನಿಂದೆ, ಅವಹೇಳನೆಗಳಿಂದ ಯಾವುದೇ ಕ್ರಿಯಾತ್ಮಕ ಕೆಲಸ ನಿರೀಕ್ಷಿಸಲು ಸಾಧ್ಯವಿಲ್ಲ. ನಿಷ್ಠುರತೆ ಹಾಗೂ ಕಠಿಣತೆ, ಪ್ರಬಲ ನಾಯಕತ್ವ ಹಾಗೂ ಅತೀವ ಬೆದರಿಕೆ, ಶಿಸ್ತು ಹಾಗೂ ಸೇಡಿನ ಪ್ರವೃತ್ತಿ, ಇವುಗಳ ನಡುವಿನ ಅಂತರ ತೀರಾ ತೆಳ್ಳಗಿನ ಗೆರೆ. ಹೀಗಾಗಿ ಇವನ್ನು ನವಿರಾಗಿ ಬೇರ್ಪಡಿಸುವ ಕಲೆ ಒಬ್ಬ ನಾಯಕನಿಗಿರಬೇಕು. ಆದರೆ ದೌರ್ಭಾಗ್ಯವಶಾತ್ ನಮ್ಮ ದೇಶದಲ್ಲಿ ಎಲ್ಲರೂ ಎಳೆಯುವ ದೊಡ್ಡ ಗೆರೆ ಎಂದರೆ ಹೀರೋ ಹಾಗೂ ಝೀರೋಗಳ ನಡುವೆ ಮಾತ್ರ. ಒಂದೆಡೆ ಕೆಲವು 100 ಹೀರೋಗಳಾದರೆ ಅವರು ನಿಯಂತ್ರಿಸುತ್ತಿರುವ ಮಿಕ್ಕ 950 ಮಿಲಿಯ ಜನರು. ಈ ಸನ್ನಿವೇಶ ಖಂಡಿತ ಬದಲಾಗಬೇಕು. ಸಮಸ್ಯೆಗಳನ್ನು ಎದುರಿಸುವುದರಲ್ಲಿ ಮತ್ತು ಪರಿಹಾರ ಪಡೆಯುವಲ್ಲಿ ಕಠಿಣ ಶ್ರಮ ಹಾಗೂ ನೋವು ಖಂಡಿತ ಇದೆ. ನಮ್ಮಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಕಾರ್ಯವನ್ನು ಅಸಂಖ್ಯಾತ ಬಾರಿ ಮುಂದೆ ಹಾಕುತ್ತಾರೆ. ನಿಜವಾಗಿ ನೋಡುವುದಾದರೆ ಸಮಸ್ಯೆಗಳು ಸೋಲು ಗೆಲುವುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವ ಸೀಮಾ ರೇಖೆಯಾಗಬಹುದು. ಇದನ್ನು ನಿಭಾಯಿಸಲು ಆಂತರಿಕ ಧೈರ್ಯ, ಬುದ್ಧಿವಂತಿಕೆ, ವಿವೇಕ ಹಾಗೂ ಲೋಕಜ್ಞಾನ ಬೇಕು. ನಾನು ನಾಸಾದಿಂದ ಮರಳಿದೊಡನೆ ಭಾರತದ ಪ್ರಥಮ ರಾಕೆಟ್ ನವೆಂಬರ್ 21, 1963ರಂದು ಉಡ್ಡಯನಗೊಂಡಿತು. ಇದೊಂದು ಸೌಂಡಿಂಗ್ ರಾಕೆಟ್, ನಾಸಾದಲ್ಲಿ ನಿರ್ಮಿತವಾದದ್ದು. ಇದರ ಹೆಸರು ನೈಕಿ ಅಪಾಚೆ. ಇದರ ಜೋಡಣೆ ನಾನು ಹಿಂದೆ ಉಲ್ಲೇಖಿಸಿದ ತುಂಬಾದ ಮ್ಯಾಗ್ಡಾಲಿನ್ ಚರ್ಚ್ ಕಟ್ಟಡದಲ್ಲಿ ಆಗಿತ್ತು. ಈ ರಾಕೆಟನ್ನು ಸಾಗಿಸಲು ಇದ್ದ ಸಲಕರಣೆಗಳೆಂದರೆ ಒಂದು ಲಾರಿ ಹಾಗೂ ಇನ್ನೊಂದು ಹೈಡ್ರಾಲಿಕ್ ಕ್ರೇನ್. ಈ ಜೋಡಣೆಗಳಿಂದ ರಾಕೆಟನ್ನು ಇಲ್ಲಿಂದ ಉಡ್ಡಯನ ಕೇಂದ್ರಕ್ಕೆ ಲಾರಿಯಿಂದ ಸಾಗಿಸಬೇಕಾಗಿತ್ತು. ಇನ್ನೇನು ರಾಕೆಟನ್ನು ಕ್ರೇನ್ ಮೂಲಕ ಲಾರಿಗೆ ವರ್ಗಾಯಿಸಬೇಕು. ಆಗ ರಾಕೆಟ್ ಒಂದು ತುದಿಗೆ ಬಾಗತೊಡಗಿತು. ಹೈಡ್ರಾಲಿಕ್ ಕ್ರೇನ್ನಲ್ಲಿ ಎಣ್ಣೆ ಸೋರಿಕೆಯೇ ಇದಕ್ಕೆ ಕಾರಣವಾಗಿತ್ತು. ಉಡ್ಡಯನದ ಸಮಯವಾದ ಸಂಜೆ 6 ಗಂಟೆ ಸಮೀಪಿಸುತ್ತಿದ್ದ ಕಾರಣ ನಮಗೆ ಕ್ರೇನ್ ರಿಪೇರಿ ಮಾಡಲು ಸಾಧ್ಯವಿರಲಿಲ್ಲ. ಸೋರಿಕೆ ಕಡಿಮೆ ಪ್ರಮಾಣದ್ದಾಗಿತ್ತು. ಹೀಗಾಗಿ ನಾವೇ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಸ್ನಾಯು ಶಕ್ತಿಯಿಂದ ರಾಕೆಟನ್ನು ಲಾಂಚರ್ ಮೇಲೆ ಸೇರಿಸಿಬಿಟ್ಟೆವು. ಈ ಪ್ರಥಮ ನೈಕಿ ಅಪಾಚೆ ರಾಕೆಟ್ ಉಡ್ಡಯನದಲ್ಲಿ ಜೋಡಣೆ ಹಾಗೂ ಭದ್ರತೆಯ ಉಸ್ತುವಾರಿ ನನ್ನದಾಗಿತ್ತು. ಇಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ ಇಬ್ಬರನ್ನು ನಾನು ಸ್ಮರಿಸಲೇಬೇಕು. ಇವರು ಡಿ ಈಶ್ವರದಾಸ್ ಹಾಗೂ ಆರ್ ಅರವಮುದನ್. ಮೊದಲಿನವರು ಅಂದರೆ ಈಶ್ವರದಾಸ್ ಜೋಡಣೆ ಮತ್ತು ಉಡ್ಡಯನ ವ್ಯವಸ್ಥೆ ನೋಡಿಕೊಂಡವರು ಹಾಗೂ ಅರವಮುದನ್ ರೇಡಾರ್, ಟೆಲಿಮೆಟ್ರಿ ಹಾಗೂ ವಿವಿಧ ನೆರವಿನ ವಿಭಾಗಗಳ ಉಸ್ತುವಾರಿ ನೋಡಿಕೊಂಡವರು.
ಉಡ್ಡಯನವು ಖಂಡಿತವಾಗಿಯೂ ಚೆನ್ನಾಗಿ ನಡೆಯಿತು. ನಿರೀಕ್ಷಿತ ಮಾಹಿತಿಗಳೆಲ್ಲ ಲಭಿಸಿದವು. ನಮ್ಮ ಕಾರ್ಯ ಸಾಧನೆಯ ಹೆಮ್ಮೆಯಿಂದ ಮನೆಗೆ ಮರುಳಿದೆವು. ಮುಂದಿನ ಸಂಜೆ ನಾವೆಲ್ಲ ರಾತ್ರಿ ಊಟ ಮಾಡುತ್ತಿದ್ದಂತೆಯೇ ಡೆಲಾಸ್, ಟೆಕ್ಸಾಸ್ನಲ್ಲಿ ಅಮೆರಿಕಾದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಕೊಲೆ ನಡೆದ ವಾರ್ತೆ ಕೇಳಿ ಸ್ತಂಭೀಭೂತರಾದೆವು. ಯುವ ಜನರ ಆಶೋತ್ತರವಾಗಿದ್ದ ಅವರು ಅಧ್ಯಕ್ಷರಾಗಿ ಜಗತ್ತನ್ನೇ ಆಕರ್ಷಿಸಿದ್ದರು. 1962ರ ಕೊನೆಯಲ್ಲಿ ಕಂಡುಬಂದ ಕ್ಷಿಪಣಿ ಸಮಸ್ಯೆ ಹಾಗೂ ಇದರಲ್ಲಿ ಕೆನಡಿ ಅವರ ಜಾಣ ನಿರ್ಧಾರದ ಬಗ್ಗೆ ಓದಿ ತಿಳಿದಿದ್ದೆ. ಕ್ಯೂಬಾದಲ್ಲಿ ಸೋವಿಯತ್ ಯೂನಿಯನ್ ಕ್ಷಿಪಣಿ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಯಾವ ಸಮಯದಲ್ಲಿ ಬೇಕಾದರೂ ಅಮೆರಿಕ ನಗರಗಳ ಮೇಲೆ ದಾಳಿ ಮಾಡಲು ಸಾಧ್ಯತೆ ಇತ್ತು. ಕೂಡಲೇ ಕೆನಡಿ ಕ್ಯೂಬಾಕ್ಕೆ ಮತ್ತೆ ಕ್ಷಿಪಣಿಗಳ ಸಾಗಾಟವನ್ನು ನಿಷೇಧಿಸಿಬಿಟ್ಟಿದ್ದರು. ಒಂದು ವೇಳೆ ಕ್ಯೂಬಾದಿಂದ ಯಾವ ದೇಶದ ಮೇಲಾದರೂ ಕ್ಷಿಪಣಿ ಸಿಡಿಸಿದರೆ ಕೂಡಲೇ ರಷ್ಯಾದ ಮೇಲೆ ಪ್ರತಿ ದಾಳಿಗೆ ಅಮೆರಿಕ ಸಿದ್ಧ ಎಂದು ಕೆನಡಿ ಬೆದರಿಕೆ ನೀಡಿದ್ದರು. 14 ದಿನಗಳ ದೊಡ್ಡ ನಾಟಕದ ಬಳಿಕ ಸೋವಿಯತ್ ಪ್ರಧಾನಿ ಕ್ರುಶ್ಚೇವ್ ಕ್ಯೂಬಾದಿಂದ ಕ್ಷಿಪಣಿಗಳನ್ನು ಬೇರ್ಪಡಿಸಿ ವಾಪಸ್ಸು ರಷ್ಯಾಗೆ ತರಿಸಿಕೊಂಡಿದ್ದರು. ಮರುದಿನ ಪ್ರೊಫೆಸರ್ ಸಾರಾಭಾಯಿಯವರು ಭವಿಷ್ಯದ ಯೋಜನೆಗಳ ಬಗ್ಗೆ ನಮ್ಮೊಡನೆ ದೀರ್ಘ ಸಮಾಲೋಚನೆ ನಡೆಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳತ್ತ ದಾಪುಗಾಲು ಹಾಕುವ ಸ್ಪಷ್ಟ ಸೂಚನೆ ಅವರಲ್ಲಿತ್ತು. ತರುಣ ವಿಜ್ಞಾನಿಗಳಲ್ಲಿ ಅವರು ಹಿಂದೆಂದೂ ಕಾಣದ ಉತ್ಸಾಹ ತುಂಬಿದ್ದರು. ಇನ್ಕೋಸ್ಪಾರ್ನಲ್ಲಿದ್ದ ನಮ್ಮ ಹೆಚ್ಚಿನ ಅರ್ಹತೆ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ತರಬೇತಿಗಳಿಂದಾಗಿ ಅಲ್ಲ, ಪ್ರೊಫೆಸರ್ ಸಾರಾಭಾಯಿಯವರು ಭರವಸೆ ಹೊಂದಿದ್ದ ನಮ್ಮ ಸಾಮರ್ಥ್ಯದಲ್ಲಿ. ನೈಕಿ ಅಪಾಚೆ ಉಡ್ಡಯನದ ಬಳಿಕ ಅವರು ಕಂಡ ಕನಸು ಭಾರತ ತನ್ನ ಸ್ವಂತ ಉಪಗ್ರಹಗಳನ್ನು ಹಾರಿಸುವ ಸಾಮರ್ಥ್ಯ ಗಳಿಸುವ ಆ ದಿನ. ಅವರ ಆಶಾವಾದಿ ಪ್ರೋತ್ಸಾಹ ಸರ್ವವ್ಯಾಪಿಯಾಗಿ ಹರಡಬಲ್ಲ ಶಕ್ತಿಯನ್ನು ಹೊಂದಿತ್ತು. ಹೀಗಾಗಿ ಅವರು ಕೇರಳದ ತುಂಬಾ ಕೇಂದ್ರಕ್ಕೆ ಭೇಟಿ ಕೊಡುವ ಸುದ್ದಿಯು ಇಡೀ ವಿಜ್ಞಾನ ಸಮುದಾಯಕ್ಕೆ ರೋಮಾಂಚನ ನೀಡಿತ್ತು. ಕೂಡಲೇ ವಿದ್ಯುತ್ ಸಂಚಾರವಾದಂತೆ ಕೆಲಸಕ್ಕೆ ಚಾಲನೆ ಸಿಕ್ಕಿತ್ತು. ಪ್ರತಿಯೊಬ್ಬನಿಗೂ ಪ್ರೊಫೆಸರ್ ಸಾರಾಭಾಯಿ ಅವರಿಗೆ ಏನಾದರೂ ಹೊಸತನ ತೋರಿಸುವ ಛಲ ಮೂಡಿತ್ತು. ಹಿಂದೆಂದೂ ಭಾರತದಲ್ಲಿ ಕಂಡಿರದ ಕೇಳಿರದ ಸಂಶೋಧನೆಗಳಿಂದ ಅವರನ್ನು ಅಚ್ಚರಿಗೊಳಿಸಬೇಕು ಎಂಬ ಉತ್ಸಾಹ ಮೂಡಿತ್ತು. ಇದು ಹೊಸ ವಿನ್ಯಾಸ, ಹೊಸ ಫ್ಯಾಬ್ರಿಕೇಷನ್ ಅಥವಾ ಹೊಸ ಆಡಳಿತ ವಿಚಾರ ಮುಂತಾಗಿ ಯಾವುದೇ ಕ್ಷೇತ್ರ ಆಗಿರಬಹುದು. ಒಬ್ಬರಿಗೆ ಅಥವಾ ಒಂದು ಗುಂಪಿಗೆ ವಿವಿಧ ರೀತಿಯ ಹೆಚ್ಚಿನ ಜವಾಬ್ದಾರಿ ಪ್ರೊಫೆಸರ್ ಸಾರಾಭಾಯಿ ನೀಡುತ್ತಿದ್ದರು. ಪ್ರಥಮ ಹಂತದಲ್ಲಿ ಈ ಜವಾಬ್ದಾರಿಗಳು ಅಸಂಬದ್ಧ ಎಂದು ಕಂಡರೂ ಕೊನೆಗೆ ಇವು ತೀರಾ ಸಂಬಂಧಿತ ಎಂಬ ಪ್ರಮುಖವಾದ ಅಂಶ ಕಂಡುಬರುತ್ತಿತ್ತು. ಒಮ್ಮೆ ರಾಕೆಟ್ ಉಡ್ಡಯನದ ವಾಹನದ ಬಗ್ಗೆ ಚರ್ಚಿಸುತ್ತಿದ್ದ ಅವರು ನನ್ನೊಡನೆ ಒಂದೇ ಉಸಿರಿನಲ್ಲಿ ಸೇನಾ ವಿಮಾನಗಳಿಗೆ ಬೇಕಾದ ರಾಕೆಟ್ ನೆರವಿನ ಉಡ್ಡಯನ ವ್ಯವಸ್ಥೆ ಅಂದರೆ ರ್ಯಾಟೋ, ರಾಕೆಟ್ ಅಸಿಸ್ಟೆಡ್ ಟೇಕ್ ಆಫ್ ಸಿಸ್ಟಮ್ನ ಬಗ್ಗೆ ಅಧ್ಯಯನ ಮಾಡಲು ಸೂಚಿಸಿದರು. ಇಂತಹ ದೊಡ್ಡ ಚಿಂತನೆ ಈ ಕನಸುಗಾರನ ಮನಸ್ಸಿನಲ್ಲಿ ಇದ್ದದ್ದು ಆಶ್ಚರ್ಯವಾಯಿತು. ಏಕೆಂದರೆ ಈ ಎರಡೂ ವಿಷಯಗಳ ನೇರ ಸಂಬಂಧ ಆಗಿನ ಪರಿಸ್ಥಿತಿಯಲ್ಲಿ ಏನು ಎಂಬ ಗ್ರಹಿಕೆ ನನಗೆ ಕಂಡುಬಂದಿರಲಿಲ್ಲ. ಮುಂದೆ ಯಾವತ್ತಾದರೂ ಈ ಚಿಂತನೆಯನ್ನು ನಾನು ಸವಾಲಾಗಿ ಸ್ವೀಕರಿಸಿ ಪ್ರಯೋಗಾಲಯದಲ್ಲಿ ಕಾರ್ಯಪ್ರವೃತ್ತನಾಗಬಹುದು ಎಂಬ ಅನಿಸಿಕೆ ಮೂಡಿತ್ತು. ಹೊಸ ಆವಿಷ್ಕಾರಗಳನ್ನು ಪರಿಗ್ರಹಿಸಿ ಯುವ ಚೇತನಗಳಲ್ಲಿ ಅದನ್ನು ತುಂಬಿಸುವ ಪ್ರಯತ್ನ ಅವರದಾಗಿತ್ತು. ಅವರ ತೀರ್ಮಾನದ ಕೌಶಲ್ಯ ಎಷ್ಟೊಂದು ತೀವ್ರವಾಗಿತ್ತು ಎಂದರೆ ಯಶಸ್ಸು ಪಡೆದ ಪ್ರಯತ್ನಗಳನ್ನು ಗ್ರಹಿಸುವುದು ಮತ್ತು ನಿರರ್ಥಕ ಪ್ರಯತ್ನಗಳನ್ನು ನಿಶ್ಚಿತವಾಗಿ ನಿಲ್ಲಿಸುವುದು ಈ ಕೆಲಸ ಜೊತೆಯಾಗಿಯೇ ಸಾಗಿದ್ದವು. ಅವರೋರ್ವ ಅತ್ಯುತ್ತಮ ಚಿಂತನಾಶೀಲ ಪ್ರಯೋಗಶಾಲಾ ವಿಜ್ಞಾನಿ. ವಿವಿಧ ಸಾಧ್ಯತೆಗಳನ್ನು ವಿಶ್ಲೇಷಿಸಿ ಸ್ಪಷ್ಟ ಫಲಿತಾಂಶ ನೀಡುವ ಕಾರ್ಯಗಳ ಕಡೆಗೆ ಗಮನ ಕೊಡುವ ತೀಕ್ಷ್ಣವಾದ ಗ್ರಹಣ ಶಕ್ತಿ ಅವರಲ್ಲಿತ್ತು. ಇಂತಹ ಪರಿಸ್ಥಿತಿ 1963ರಲ್ಲಿ ಇನ್ಕೋಸ್ಪಾರ್ನಲ್ಲಿ ನಾವು ಎದುರಿಸಿದ್ದೆವು.
ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳ ಸಾಧನೆಯಿಂದ ದೇಶೀಯ ಚಿಂತನೆ ವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರತಿಭಾವಂತ ಆದರೆ ಏನೂ ಅನುಭವ ಇಲ್ಲದ ಯುವ ವಿಜ್ಞಾನಿಗಳಲ್ಲಿ ಅದಮ್ಯ ಚೇತನ ತುಂಬುವ ಧೀಮಂತ ಶಕ್ತಿ ಅವರಿಗಿತ್ತು. ಅಪಾರ ವಿಶ್ವಾಸಪರತೆಯಿಂದ ನಾಯಕತ್ವ ನೀಡುವುದಕ್ಕೆ ಅವರೊಂದು ದೊಡ್ಡ ನಿದರ್ಶನವಾಗಿದ್ದರು. ಈ ರಾಕೆಟ್ ಉಡ್ಡಯನ ಕೇಂದ್ರವು ಮುಂದೆ ಬೆಳೆದು ತುಂಬ ಈಕ್ವಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ಆಗಿ ಪ್ರಖ್ಯಾತವಾಯಿತು. ಈ ಕೇಂದ್ರದ ಸ್ಥಾಪನೆ ಫ್ರಾನ್ಸ್, ಅಮೆರಿಕ ಹಾಗೂ ರಷ್ಯಾ ದೇಶಗಳ ಸಹಕಾರದೊಂದಿಗೆ ಸಾಧ್ಯವಾಯಿತು. ಈ ದೊಡ್ಡ ಸಾಧನೆಯ ಹಿಂದಿನ ಇಚ್ಛಾಶಕ್ತಿ ಭಾರತದ ಬಾಹ್ಯಾಂತರಿಕ್ಷ ಕ್ಷೇತ್ರದ ಮಹಾನಾಯಕ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಆಗಿದ್ದರು. ಇನ್ಕೋಸ್ಪಾರ್ ಆರಂಭಗೊಂಡ ದಿನದಿಂದಲೇ ರಾಕೆಟ್ಗಳ ನಿರ್ಮಾಣ ಹಾಗೂ ಉಡ್ಡಯನದ ಸೌಲಭ್ಯಗಳ ಅಭಿವೃದ್ಧಿ ಮತ್ತು ಸ್ವದೇಶೀಯವಾಗಿ ನಿರ್ಮಾಣ ಮಾಡಬೇಕೆಂಬ ಛಲದೊಂದಿಗೆ ನಮ್ಮ ದೇಶ ಇಂತಹ ಸಮಗ್ರ ವ್ಯವಸ್ಥೆಯನ್ನು ಪಡೆಯಲೇಬೇಕೆಂಬ ಕನಸು ಇವರದಾಗಿತ್ತು. ಈ ಉದ್ದೇಶಕ್ಕೆ ಪೂರಕವಾಗಿ ತಿರುವನಂತಪುರದ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಮತ್ತು ಅಹ್ಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸುವ ಎಲ್ಲ ವಿಭಾಗಗಳನ್ನು ಸಿದ್ಧಪಡಿಸಲಾಯಿತು. ಎಂದರೆ ರಾಕೆಟ್ ಇಂಧನ, ವೈಮಾನಿಕ ಹಾಗೂ ಬಾಹ್ಯಾಂತರಿಕ್ಷ ಪರಿಕರಗಳು, ಮುಂದುವರಿದ ಬೆಸುಗೆ ತಂತ್ರ, ರಾಕೆಟ್ನ ಮೋಟಾರ್ ನಿರ್ಮಾಣ, ನಿಯಂತ್ರಣ ಮತ್ತು ಮಾರ್ಗದರ್ಶನ ವ್ಯವಸ್ಥೆ, ಟೆಲಿಮೆಟ್ರಿ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆ ಹಾಗೂ ಇನ್ನಿತರ ವೈಜ್ಞಾನಿಕ ಸಲಕರಣೆಗಳು ಇತ್ಯಾದಿ. ಈ ಕೇಂದ್ರವು ಭಾರತ ದೇಶಕ್ಕೆ ಗಣನೀಯ ಸಂಖ್ಯೆಯಲ್ಲಿ ಬಾಹ್ಯಾಂತರಿಕ್ಷ ವಿಜ್ಞಾನಿಗಳನ್ನು ನೀಡಿದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಆದರೆ ನಿಜವಾಗಿಯೂ ಭಾರತದ ಬಾಹ್ಯಾಕಾಶ ಪ್ರಯೋಗಗಳು ಆರಂಭಗೊಂಡಿದ್ದು ರೋಹಿಣಿ ಸೌಂಡಿಂಗ್ ರಾಕೆಟ್ ಕಾರ್ಯಕ್ರಮ ಚಾಲನೆಯೊಂದಿಗೆ ಎಂದೇ ಹೇಳಬಹುದು. ಸೌಂಡಿಂಗ್ ರಾಕೆಟ್ ಹಾಗೂ ಉಪಗ್ರಹ ಉಡ್ಡಯನ ವಾಹನ ಮತ್ತು ಕ್ಷಿಪಣಿ ಇವುಗಳ ನಡುವಿನ ಅಂತರ ಏನು ಎಂಬುದಕ್ಕೆ ವಸ್ತುನಿಷ್ಠವಾಗಿ ನೋಡಿದರೆ ಈ ಮೂರೂ ಅಂಗಗಳು ರಾಕೆಟ್ನ ವಿವಿಧ ಸಂತತಿಗೆ ಸೇರಿದವೇ ಆಗಿವೆ. ಭೂಮಿಯ ಮೇಲಿನ ವಾತಾವರಣ ಹಾಗೂ ವಾತಾವರಣದ ಮೇಲ್ಪದರುಗಳ ಪರಿಸ್ಥಿತಿಯನ್ನು ಶೋಧಿಸುವ ಕಾರ್ಯವನ್ನು ಸೌಂಡಿಂಗ್ ರಾಕೆಟ್ಗಳು ಮಾಡುತ್ತವೆ. ಪ್ರಯೋಗ ಸಾಮಗ್ರಿಗಳನ್ನು ಬೇರೆ ಬೇರೆ ಎತ್ತರಗಳಿಗೆ ಕೊಂಡೊಯ್ಯುವ ಶಕ್ತಿ ಇವು ಹೊಂದಿದ್ದರೂ ವೇಗೋತ್ಕರ್ಷವನ್ನು ಇವು ಹೊಂದಿಲ್ಲ. ಆದರೆ ಉಡ್ಡಯನ ವಾಹನವು ಉಪಗ್ರಹವನ್ನು ಭೂಕಕ್ಷೆಗೆ ಸೇರಿಸುವ ಒಂದು ತಾಂತ್ರಿಕ ಸಲಕರಣೆಯಾಗಿದೆ. ವಾಹನದ ಕೊನೆಯ ಕಾರ್ಯ ಎಂದರೆ ಉಪಗ್ರಹವನ್ನು ಭೂಕಕ್ಷೆಗೆ ತಳ್ಳಲು ಬೇಕಾದ ವೇಗೋತ್ಕರ್ಷವನ್ನು ಒದಗಿಸುವುದು. ಕಂಟ್ರೋಲ್ ಹಾಗೂ ಮಾರ್ಗದರ್ಶನ ಕ್ರಿಯೆಗಳಿಂದ ಕೂಡಿದ ಈ ಪ್ರಯೋಗ ಬಹಳಷ್ಟು ಜಟಿಲವಾದದ್ದು. ಕ್ಷಿಪಣಿ ಅಂದರೆ ಮಿಸೈಲ್ ಈ ಬಾಹ್ಯಾಂತರಿಕ್ಷ ಸಂಸಾರಕ್ಕೆ ಸೇರಿದ್ದರೂ ಇದರ ಕಾರ್ಯ ಇನ್ನೂ ಬಹಳ ಕ್ಲಿಷ್ಟವಾದದ್ದು. ಅತ್ಯಂತ ವೇಗ ಹಾಗೂ ಸ್ಪಷ್ಟ ಮಾರ್ಗಪತನ ವ್ಯವಸ್ಥೆಯೊಂದಿಗೆ ಒಂದು ನಿರ್ದಿಷ್ಟ ಗುರಿ ತಲುಪುವ ಶಕ್ತಿಯು ಕ್ಷಿಪಣಿಗೆ ಬೇಕು. ಗುರಿಗಳೇ ಅತಿ ವೇಗ ಹಾಗೂ ದಿಕ್ಕುಗಳನ್ನು ಬದಲಿಸುತ್ತಾ ಚಲಿಸುತ್ತಿರುವಾಗ ಕ್ಷಿಪಣಿಗಳು ಆ ಗುರಿಗಳತ್ತ ಸಾಗುವ ಟ್ರ್ಯಾಕಿಂಗ್ ಕಾರ್ಯವನ್ನು ನಡೆಸಬೇಕು. ರೋಹಿಣಿ ಉಪಗ್ರಹ ಉಡ್ಡಯನ ಭಾರತದಲ್ಲಿ ರಾಕೆಟ್ ತಂತ್ರಜ್ಞಾನದ ವೈಜ್ಞಾನಿಕ ಬೆಳವಣಿಗೆಗೆ ನಾಂದಿ ಹಾಡಿತು. ಈ ಸಮಗ್ರ ಯೋಜನೆ ಬೆಳೆದಂತೆ ಹಲವಾರು ರಾಕೆಟ್ಗಳು ವಿವಿಧ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನದ ಉದ್ದೇಶದಿಂದ ಯಶಸ್ವಿಯಾಗಿ ಉಡ್ಡಯನಗೊಂಡಿವೆ. ನನಗೊಂದು ಅತಿ ಪ್ರಮುಖ ಅಂಶ ಇಲ್ಲಿ ನೆನಪಿಗೆ ಬರುತ್ತದೆ. ಪ್ರಥಮ ರೋಹಿಣಿ ರಾಕೆಟ್ಗೆ ಕೇವಲ 32 ಕಿಲೋ ತೂಕದ ಒಂದು ಸಾಲಿಡ್ ಪ್ರೊಪಲ್ಷನ್ ಮೋಟಾರ್ ಅಳವಡಿಸಲಾಗಿತ್ತು. ಇದು 7 ಕಿಲೋ ತೂಕವನ್ನು 10 ಕಿಲೋಮೀಟರ್ನಷ್ಟು ಎತ್ತರ ಹೊತ್ತೊಯ್ದಿತ್ತು. ಆ ಬಳಿಕ ಒಂದರ ನಂತರ ಒಂದರಂತೆ ಈ ಕ್ರಿಯೆ ಸಾಗಿ 100 ಕಿಲೋ ತೂಕ 350 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರಕ್ಕೆ ತಲುಪಿತು. ಈ ಅದ್ಭುತ ಪ್ರಯೋಗಗಳಿಂದ ಮುಂದೆ ಸ್ವದೇಶೀಯವಾಗಿ ಸೌಂಡಿಂಗ್ ರಾಕೆಟ್ಗಳು ಹಾಗೂ ಅವುಗಳ ಇಂಧನಗಳ ನಿರ್ಮಾಣ ಸಾಮರ್ಥ್ಯ ಸಾಧ್ಯವಾಯಿತು.
ಪಾಲಿಯುರಿಥೇನ್ ಹಾಗೂ ಪಾಲಿಬ್ಯೂಟೇನ್ ಪಾಲಿಮರ್ಗಳಿಂದ ಆಧಾರಿತವಾದ ಬಹಳ ಕಾರ್ಯಶಕ್ತಿ ಹೊಂದಿದ ಘನ ಪ್ರೊಪೆಲೆಂಟ್ಗಳನ್ನು ತಯಾರಿಸುವ ತಂತ್ರಜ್ಞಾನ ಕೂಡ ಈ ಕಾರ್ಯಕ್ರಮದಿಂದಾಗಿ ನಮ್ಮ ದೇಶದಲ್ಲಿ ಆರಂಭಗೊಂಡಿತು. ಪ್ರೊಪೆಲೆಂಟ್ ಫ್ಯೂಯಲ್ ಕಾಂಪ್ಲೆಕ್ಸ್ನಿಂದ ರಾಕೆಟ್ ಇಂಜಿನ್ಗಳಿಗೆ ಬೇಕಾದ ಜಟಿಲ ರಾಸಾಯನಿಕಗಳ ತಯಾರಿ ಹಾಗೂ ಪ್ರೊಪೆಲೆಂಟ್ ನಿರ್ಮಾಣದ ಸ್ಥಾವರಗಳ ಸ್ಥಾಪನೆಯಾಯಿತು. ಈ ರಾಕೆಟ್ ಪ್ರಯೋಗಗಳ ಅಭಿವೃದ್ಧಿ ಖಂಡಿತವಾಗಿಯೂ ಟಿಪ್ಪು ಕಾಲದ ರಾಕೆಟ್ ಕನಸುಗಳ ಸಾಕ್ಷಾತ್ಕಾರ ಎಂದೇ ಹೇಳಬಹುದು. ತುರುಕನಹಳ್ಳಿ ಯುದ್ಧದಲ್ಲಿ ಟಿಪ್ಪು 1799ರಲ್ಲಿ ಮಣಿದಾಗ ಬ್ರಿಟಿಷರು 700 ರಾಕೆಟ್ಗಳನ್ನು ಹಾಗೂ 900 ರಾಕೆಟ್ ನಿರ್ಮಾಣದ ಉಪಕರಣಗಳನ್ನು ವಶಪಡಿಸಿಕೊಂಡರು. ಟಿಪ್ಪು ಸೇನೆಯಲ್ಲಿ 27 ಬ್ರಿಗೇಡ್ಗಳಿದ್ದವು. ಇವುಗಳನ್ನು ಕುಶೂನ್ ಎಂದು ಕರೆಯುತ್ತಿದ್ದರು. ಪ್ರತಿ ಬ್ರಿಗೇಡ್ನಲ್ಲಿ ರಾಕೆಟ್ ಉಡ್ಡಯನದ ಜ್ಞಾನ ಹೊಂದಿದ ಜೌರ್ಕ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದರು. ಈ ರಾಕೆಟ್ ಉಪಕರಣಗಳನ್ನು ವಿಲಿಯಂ ಕಾಂಗ್ರೀವ್ ಇಂಗ್ಲೆಂಡಿಗೆ ಕೊಂಡೊಯ್ದು ಅಲ್ಲಿ ಅವುಗಳನ್ನು ಬಿಚ್ಚಿ ಸಂಶೋಧನೆಗೆ ಒಳಪಡಿಸುವ ಸಾಹಸ ಮಾಡಿದ. ಈಗಿನ ದಿನಗಳಲ್ಲಿ ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಎಂದು ಕರೆಯುತ್ತಾರೆ. ಆ ಕಾಲಕ್ಕೆ ಈ ಯುಗದ ಗ್ಯಾಟ್, IPR ಕಾಯ್ದೆ ಅಥವಾ ಪೇಟೆಂಟ್ ಶಾಸನ ಯಾವುದೂ ಇರಲಿಲ್ಲ. ಹೀಗಾಗಿ ಟಿಪ್ಪುವಿನ ಮರಣದೊಂದಿಗೆ ಅಸ್ತಂಗತವಾದ ಭಾರತೀಯ ರಾಕೆಟ್ ಶಾಸ್ತ್ರ 150 ವರ್ಷಗಳವರೆಗೆ ನಶಿಸಿ ಹೋಯಿತು ಎಂದು ಹೇಳಬಹುದು. ಆದರೆ ಪ್ರಪಂಚದ ಬೇರೆಡೆ ರಾಕೆಟ್ ತಂತ್ರಜ್ಞಾನ ಚೆನ್ನಾಗಿ ಬೆಳೆಯಿತು. 1903ರಲ್ಲಿ ರಷ್ಯಾದ ಕಾನ್ಸ್ಟಾಂಟಿನ್ ಸ್ಕ್ಯೂವೋಸ್ಕಿ, 1914ರಲ್ಲಿ ಅಮೆರಿಕಾದ ರಾಬರ್ಟ್ ಗೊಡಾರ್ಡ್, 1923ರಲ್ಲಿ ಜರ್ಮನಿಯ ಹರ್ಮನ್ ಓಬರ್ತ್ ಇವರುಗಳೆಲ್ಲ ಈ ಕ್ಷೇತ್ರಕ್ಕೆ ಅಪರಿಮಿತ ಕೊಡುಗೆ ನೀಡಿದರು. ನಾಜಿ ಜರ್ಮನಿಯಲ್ಲಿ ವರ್ನರ್ ಓನ್ ಬ್ರೌನ್ನ V2 ತಂಡ ಕಡಿಮೆ ಪರಿಮಿತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸಿ ಮಿತ್ರ ರಾಷ್ಟ್ರ ಪಡೆಗಳ ಮೇಲೆ ದಾಳಿಯ ಮಳೆ ಸುರಿಸಿದರು. ಮಹಾಯುದ್ಧ ಮುಗಿದ ಬಳಿಕ ಅಮೆರಿಕ ಹಾಗೂ ಸೋವಿಯಟ್ ರಷ್ಯಾಗಳು ಜರ್ಮನ್ ರಾಕೆಟ್ ತಂತ್ರಜ್ಞಾನ ಹಾಗೂ ತಜ್ಞರುಗಳನ್ನು ಸೆಳೆದುಕೊಂಡು ತಮ್ಮ ರಾಷ್ಟ್ರದಲ್ಲಿ ಕ್ಷಿಪಣಿಗಳ ತಯಾರಿಕೆಯಿಂದ ವಿನಾಶಕಾರಿ ಪೈಪೋಟಿಯ ಯುದ್ಧಕ್ಕೆ ಸಿದ್ಧವಾದರು. ಭಾರತದಲ್ಲಿ ರಾಕೆಟ್ ತಂತ್ರಜ್ಞಾನ ಪುನಃ ಆರಂಭಗೊಂಡಿದ್ದು ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಚಿಂತನೆಯಿಂದ ಎಂದೇ ಹೇಳಬಹುದು. ಈ ಕನಸು ಸಾಕ್ಷಾತ್ಕಾರಗೊಳ್ಳಲು ಮುಖ್ಯ ಕಾರಣರಾದವರು ಪ್ರೊಫೆಸರ್ ವಿಕ್ರಮ್ ಸಾರಾಭಾಯಿ. ಇಂತಹ ಪ್ರಯೋಗಗಳನ್ನು ಸವಾಲಾಗಿ ಸ್ವೀಕರಿಸಿದ ಅವರು ರಾಷ್ಟ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದರು. ಒಂದು ಹೊತ್ತು ಊಟ ಕೂಡ ಇರದ ಅಸಂಖ್ಯ ಜನಸಂಖ್ಯೆ ಹೊಂದಿದ ನಮ್ಮ ರಾಷ್ಟ್ರಕ್ಕೆ ಇಂತಹ ದುಬಾರಿ ಪ್ರಯೋಗಗಳ ಅಗತ್ಯ ಇದೆಯೇ ಎಂಬ ಪ್ರಶ್ನೆಯನ್ನು ಬಹಳ ಜನರು ಕೇಳಿದ್ದೂ ಇದೆ. ಆದರೆ ಇಂತಹ ತಂತ್ರಜ್ಞಾನ ಅಭಿವೃದ್ಧಿಯ ಅಗತ್ಯದ ಬಗ್ಗೆ ಪ್ರೊಫೆಸರ್ ಸಾರಾಭಾಯಿ ಅಥವಾ ನೆಹರು ಅವರುಗಳಿಗೆ ಒಂದಿಷ್ಟು ಸಂಶಯವಿರಲಿಲ್ಲ. ಪ್ರಪಂಚದ ವಿವಿಧ ರಾಷ್ಟ್ರ ಸಮುದಾಯಗಳಲ್ಲಿ ಭಾರತವು ಒಂದು ಮಹತ್ತರ ಪಾತ್ರವನ್ನು ಹೊಂದಬೇಕಾದರೆ ಭಾರತ ಖಂಡಿತವಾಗಿಯೂ ಇಂತಹ ನೈಜ ವಾತಾವರಣದ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಯಾರಿಗೂ ಕಡಿಮೆ ಇರಬಾರದು ಎಂಬುದು ಈ ಮಹಾನುಭಾವರ ಚಿಂತನೆಯಾಗಿತ್ತು. ಆದರೆ ಕೇವಲ ತಮ್ಮ ತೋಳ್ಬಲ ಪ್ರದರ್ಶನಕ್ಕಾಗಿ ಈ ಶಕ್ತಿ ಸಂವರ್ಧನೆ ಖಂಡಿತ ಅಲ್ಲ ಎಂಬುದು ಅವರುಗಳ ಮನಸ್ಸಿನಲ್ಲಿ ಸದಾ ಇತ್ತು ಎಂಬುದು ನಿರ್ವಿವಾದ. ಈ ದಾರ್ಶನಿಕರ ಧ್ಯೇಯ ಸ್ಪಷ್ಟವಾಗಿತ್ತು, ಆಶಾವಾದಿತನ ಉದಾತ್ತವಾಗಿತ್ತು. ಅದನ್ನು ಬೆಳೆಸುವ, ಅಭಿವೃದ್ಧಿಗೊಳಿಸುವ ಛಲ, ಉತ್ಸಾಹ ನಮ್ಮದಾಗಿತ್ತು.